ಚಿಕ್ಕ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಕೂಗು 16 ವರ್ಷದ ಒಳಗಿನ ಮಕ್ಕಳಿಗೆ ಬ್ಯಾನ್ ಮಾಡೋದಕ್ಕೆ ಒತ್ತಾಯ ಆಗ್ತಾ ಇದೆ. ಹಲವು ದೇಶದಲ್ಲಿ ಹೊಸ ನಿಯಮದ ಮಸೂದೆ ಮಂಡನೆ ಆಗಿದೆ. ವಿಶೇಷ ಮಸೂದೆಯನ್ನ ಪಾಸ್ ಮಾಡಿರುವಂತದ್ದು ಫ್ರಾನ್ಸ್ ಸರ್ಕಾರ 15 ವರ್ಷ ಒಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಬೇಕು ಅಂತ. ಇವನ್ನ ಆಸ್ಟ್ರೇಲಿಯಾದಲ್ಲೂ ಕೂಡ ಮಕ್ಕಳಿಗೆ ಜಾಲತಾಣ ನಿಷೇಧಕ್ಕೆ ಚಿಂತನೆ ಮಾಡಲಾಗ್ತಿದೆ. ಭಾರತದಲ್ಲೂ ಕೂಡ ನಮ್ಮಲ್ಲೂ ಕೂಡ 16 ವರ್ಷದೊಳಗಿನ ಮಕ್ಕಳಿಗೆ ಜಾಲತಾಣ ಬ್ಯಾನ್ ಮಾಡಬೇಕು ಅನ್ನುವಂತ ಒತ್ತಾಯ ಹೆಚ್ಚಾಗ್ತಾ ಇರೋದು. ಆಂಧ್ರ ಪ್ರದೇಶ, ಗೋವಾ ಸರ್ಕಾರಗಳಿಂದ ಬ್ಯಾನ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಇಂದು ಬ್ಯಾನ್ ಬಗ್ಗೆ ನಿರ್ಧಾರವನ್ನು ಪ್ರಕಟಿಸಲಿರುವ ಆಂಧ್ರ ಸರ್ಕಾರ, ಗೋವಾದಲ್ಲೂ ಕೂಡ ಆಸ್ಟ್ರೇಲಿಯಾ ಮಾದರಿ ಬ್ಯಾನ್ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಹೆಂಗಾಗಿದೆ ಈಗಿನ ಜನರೇಷನ್ ಅಂತ ಅಂದರೆ ಮೊಬೈಲ್ ಇಲ್ದೇನೆ ಏನೂ ಇಲ್ಲ ಅಂತ. ಸೊ ಇನ್ನು 16 ವರ್ಷದ ಒಳಗಡೆನೇ ಮೊಬೈಲ್ಗೆ ಅಡಿಕ್ಟ್ ಆದರೂ ಸಾಮಾಜಿಕ ಜಾಲತಾಣವನ್ನು ಯೂಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮು, ಟ್ವಿಟರು, ಫೇಸ್ಬುಕ್ಕು, ಯೂಟ್ಯೂಬು, ಈ ಲಾಗ್ಸು ಈ ಥರದ್ದೆಲ್ಲ ಮಾಡೋದ್ರಿಂದ ಓದೋದ್ರ ಬಗ್ಗೆ, ಎಜುಕೇಷನ್ ಬಗ್ಗೆ ಅವರ ಕಾನ್ಸಂಟ್ರೇಷನ್ ತೀರಾ ಕಮ್ಮಿ ಆಗುತ್ತೆ ಅಂತ. ಅಗೇನ್ ಈಗ ಹೆಂಗಾಗ್ಬಿಟ್ಟಿದೆ, ನಾನು ರೀಲ್ಸ್ ಸ್ಟಾರ್ ಆದರೆ ಸಾಕು, ಹಣ ಬರುತ್ತೆ, ನಾನು ದುಡಿತೀನಲ್ಲೇ, ಮತ್ತು ಯಾಕೆ ಓದಬೇಕು, ಒಂದು ಯೂಟ್ಯೂಬ್ ಚಾನಲ್ ಇದ್ದರೆ ಸಾಕು, ನಾನು ಅಲ್ಲೇ ದುಡಿತೀನಿ, ಮತ್ತು ಯಾಕೆ ಓದಬೇಕು, ಈ ಥರದ್ದೊಂದು ಮೈಂಡ್ ಸೆಟ್ಟಿಗೆ ಬರ್ತಾ ಇದ್ದಾರೆ. ಸೊ ನೋಡಿ, ನಿಮಗೆ 1000ರಲ್ಲಿ ಒಬ್ರಿಗೆ ಆ ಥರದ್ದು ಕೈ ಹಿಡಿಯುತ್ತೆ. ಬಟ್ ಇನ್ನು ಉಳಿದವರೆಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ತಾರೆ, ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಮೇಂಟೈನ್ ಮಾಡ್ತಾ ಇರಲ್ಲ. ಸೊ ಮಾರಕ ಅಲ್ವಾ ಇದೆಲ್ಲವೂ ಕೂಡ. ಆ ಕಾರಣಕ್ಕಾಗಿ ಅದನ್ನು ಯೂಸ್ ಮಾಡದೇ ಇರೋದು ಬೆಸ್ಟ್ ಅಂತ, ಹಾಗಾಗಿ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಇದು ಹೀಗೆ ಇಂಪ್ಲಿಮೆಂಟ್ ಆಗ್ತಾ ಹೋಯಿತು ಅಂತಂದರೆ ನಮ್ಮಲ್ಲೂ ಕರ್ನಾಟಕದಲ್ಲೂ ಕೂಡ ತಂದರೆ ಏನು ಆಶ್ಚರ್ಯ ಇಲ್ಲ, ಮತ್ತು ಅದರಿಂದ ಲಾಸೂ ಇಲ್ಲ. 16 ವರ್ಷದೊಳಗಿನ ಮಕ್ಕಳು ಯಾಕೆ ಫೇಸ್ಬುಕ್ ಯೂಸ್ ಮಾಡಬೇಕು, ಯಾಕೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡಬೇಕು, ಯಾಕೆ ಯೂಟ್ಯೂಬ್ ಯೂಸ್ ಮಾಡಬೇಕು? ಸೊ ಓದೋ ಟೈಮಲ್ಲಿ ಓದಬೇಕು ಅಲ್ವಾ, ಯಾಕೆ ಅದು ಬೇಕು? ಅಡಿಕ್ಟ್ ಆಗಿಬಿಟ್ರೆ ಒಂದಕ್ಕೆ ಅದರಿಂದ ಆಚೆ ಬರೋದು ತೀರಾ ಕಷ್ಟ. ಅದನ್ನು ಯಾವುದೇ ವಿಚಾರ ಆಗಿರಲಿ, ನಾವು ಯಾವುದಾದ್ರು ಒಂದಕ್ಕೆ ಅಡಿಕ್ಟ್ ಆಗ್ತೀವಿ ಅಂತಂದರೆ ಹೋಲ್ ಲೈಫ್ ಅಲ್ಲೇ ಸೈಕಲ್ ಹೊಡೆಯೋ ಪರಿಸ್ಥಿತಿ ಬಂದುಬಿಡತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಎಚ್ಚೆತ್ಕೊಂಡ್ರೆ ಒಳ್ಳೆಯದು, ಕಷ್ಟ ಆದ್ರೂ ಅಯ್ಯೋ ಇಷ್ಟು ದಿನ ಮೊಬೈಲ್ ಯೂಸ್ ಮಾಡಿಬಿಟ್ಟಿದ್ದೀವಿ, ಹೆಂಗಪ್ಪ, ಆಚೆ ಬರಲೇಬೇಕು. ಜೀವನ ಗ್ರೋತ್ ಆಗಬೇಕು, ಸೇಫ್ ಆಗಬೇಕು, ಸಕ್ಸಸ್ ಆಗಬೇಕು ಅಂತಂದರೆ ಆಚೆ ಬರಲೇಬೇಕು. ಸೊ ಅದಕ್ಕೆ ಸರ್ಕಾರಗಳ ಆ ಚಿಂತನೆಯಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.